ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ವಿಧಾನಸೌಧ ಶಕ್ತಿ ಕೇಂದ್ರ ಅಂತ ಕರೆಸ್ಕೊಳ್ಳುತ್ತೆ, ಆದರೆ ಶಕ್ತಿ ಕೇಂದ್ರದಲ್ಲೇ ಚಿನ್ನಕ್ಕೆ ಗ್ಯಾರಂಟಿ ಇದರ ಥರ ಆಗ್ಬಿಟ್ಟಿದೆ. ವಿಧಾನಸೌಧದಲ್ಲಿ 300 ಗ್ರಾಂ ಚಿನ್ನ ಹಾಗೂ 3 ಲಕ್ಷ ಹಣಕ್ಕೆ ಈಗ ಕನ್ನ ಹಾಕಲಾಗಿದೆ. ಸಚಿವ ಭೈರತಿ ಸುರೇಶ್ರ ಕಚೇರಿಯಲ್ಲಿ ಈ ಕಳ್ತನ ಪ್ರಕರಣ ಕಂಡು ಬಂದಿರುವಂಥದ್ದು. ನವೀನ್ ಎಂಬಾತ ಕೆಲಸದ ನಿಮಿತ್ತ ಸಚಿವರ ಬಳಿ ಬಂದಿದ್ದರು. ಚಿನ್ನಾಭರಣ ಜೊತೆಗೆ ನಗದಿದ್ದಂಥ ಕೈಚೀಲದೊಂದಿಗೆ ಅವರು ಎಂಟ್ರಿ ಕೊಡ್ತಾರೆ. ಆದರೆ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಚೀಲವನ್ನು ಅಲ್ಲೇ ಮರ್ತಿದ್ರು. ಆದರೆ ಚೀಲ, ಚಿನ್ನ, ನಗದು ಎಲ್ಲವೂ ಕೂಡ ಈಗ ಕಳ್ತನವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಶಕ್ತಿ ಕೇಂದ್ರ ಅಂತೆಲ್ಲ ಕರಿತೀವಿ ವಿಧಾನಸೌಧನ, ಆ ಜಾಗದಲ್ಲೇ ಈಗ ಬೇರೆಯವರ ಚಿನ್ನಕ್ಕೆ ಹಣಕ್ಕೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಏನ್ ಹೇಳೋದು ಅಂತ. ರಾಹುಲ್, ನಿಜಕ್ಕೂ ಕೂಡ ವಿಧಾನಸೌಧದಲ್ಲಿ ಭಾರಿ ಭದ್ರತೆ ಇರುತ್ತೆ, ಮೆಟಲ್ ಡಿಟೆಕ್ಟರ್ ಇರುತ್ತೆ. ಯಾರನ್ನ ಭೇಟಿ ಆಗ್ಲಿಕ್ಕೆ ಬಂದರೂ ಕೂಡ ಅವರನ್ನ ಪರಿಶೀಲನೆ ಮಾಡಿ ಸಂಪೂರ್ಣ ತಪಾಸಣೆಯನ್ನ ಮಾಡಿ ಬಿಡುವಂತ ಕೆಲಸವನ್ನ ವಿಧಾನಸೌಧದ ಭದ್ರತಾ ಸಿಬ್ಬಂದಿ ಮಾಡುವಂಥದ್ದು. ಇದು ಸದ್ಯಕ್ಕೆ ಏನ್ ದೂರು ದಾಖಲಾಗಿದೆ, ಇದು ಕಂಪ್ಲೀಟ್ ಆಗಿ ಒಂದು ಸೆಕ್ಯೂರಿಟಿ ಫೇಲ್ಯೂರ್ ಅನ್ನೋದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಪ್ರಮುಖವಾಗಿ ನವೀನ್ ಎಂಬಾತ ಭೈರತಿ ಸುರೇಶ್ ಅವರನ್ನ, ನಗರಾಭಿವೃದ್ಧಿ ಸಚಿವರಾದಂತ ಭೈರತಿ ಸುರೇಶ್ ಅವರನ್ನ ವಿಧಾನಸೌಧ ಅವರ ಕಚೇರಿಯಲ್ಲಿ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆತ 300 ಗ್ರಾಂ ಚಿನ್ನಾಭರಣ ಹಾಗೂ 1.5 ಲಕ್ಷ ನಗದನ್ನ ತಗೊಂಡ್ಬಂದಿರ್ತಾನೆ. ಪ್ರಮುಖವಾಗಿ ಇಲ್ಲಿ ಆತ ಅಷ್ಟು ಪ್ರಮಾಣದ ಚಿನ್ನಾಭರಣ ಹಾಗೂ ನಗದನ್ನು ಯಾವ ಕಾರಣಕ್ಕೆ ತಂದಿದ್ದ ಅನ್ನೋದೇ ಪ್ರೈಮರಿ ಸಸ್ಪೆಕ್ಟ್ ಆಗುತ್ತೆ. ಅದೊಂದು ಕಡೆ ಇದ್ರೆ ತನಿಖೆಯ ಭಾಗ ಆಗುತ್ತೆ. ಆದ್ರೆ ಸದ್ಯ ಆತ ಬಂದಂತವನು ಭೈರತಿ ಸುರೇಶ್ ಅವ್ರನ್ನ ಭೇಟಿ ಆಗ್ಲಿಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ನವೀನ್ ಎಂಬಾತ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ದೂರಿನನ್ವಯವಾಗಿ ವಿಧಾನಸೌಧದ ಭೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಅವರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದೆ. ಆ ಸಂದರ್ಭದಲ್ಲಿ ನನ್ನ ಬಳಿ ಇದ್ದಂತ ಸುಮಾರು 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ಹಣ ಕಳುವಾಗಿದೆ ಅಂತೇಳಿ ಆತ ದೂರನ್ನ ಕೊಟ್ಟಿರ್ತಾನೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಎಫ್ಐಆರ್ ದಾಖಲು ಮಾಡ್ಕೊಂಡಂತ ಪೊಲೀಸರು ಅಲ್ಲಿ ಏನ್ ಆತ ದೂರನ್ನ ಕೊಟ್ಟಿರ್ತಾನೆ, ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಕೆಲಸಕ್ಕೆ ನಿಯೋಜನೆಗೊಂಡಿದ್ದಂತ ವಿಧಾನಸೌಧದ ಓರ್ವ ಭದ್ರತಾ ಸಿಬ್ಬಂದಿ ಸುಮಾರು 3 ಲಕ್ಷ ಹಣ ಹಾಗೂ 300 ಗ್ರಾಂ ಚಿನ್ನಾಭರಣ ಹಾಗೂ 1.5 ಲಕ್ಷ ಹಣ ದುಡ್ಡೇನಿರುತ್ತೆ ಅದರ ಬ್ಯಾಗ್ ಅನ್ನ ಎತ್ಕೊಂಡು ಹೋಗುವಂತ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಆತನನ್ನ, ಓರ್ವ ಡಿ ಗ್ರೂಪ್ ನೌಕರನನ್ನ ಬಂಧಿಸುವಂತ ಕೆಲಸವನ್ನ ವಿಧಾನಸೌಧ ಪೊಲೀಸರು ಮಾಡಿದ್ದಾರೆ. ಆತ ಕೊಟ್ಟಂತ ದೂರಿನನ್ವಯವಾಗಿ ಏನ್ 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ಹಣ ಏನಿದೆ ಅದನ್ನ ರಿಕವರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಆತನನ್ನು ಕೂಡ ಬಂಧಿಸಿದ್ದಾರೆ. ಆದ್ರೆ ಇನ್ನೊಂದು ಅನುಮಾನ ಮೂಡ್ತಿರುವಂತದ್ದು, ನವೀನ್ ದೂರುದಾರ ಏನಿದ್ದಾನೆ, ಈತ ಯಾವ ಕಾರಣಕ್ಕಾಗಿ ಮಿನಿಸ್ಟರ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದ. ಭೇಟಿ ಆಗ್ಲಿಕ್ಕೆ ಹೋದಂತವರು ಸಾಮಾನ್ಯವಾಗಿ ವಿಧಾನಸೌಧಕ್ಕೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ, ಅಹವಾಲುಗಳನ್ನ ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ. ಆದ್ರೆ 300 ಗ್ರಾಂ ಚಿನ್ನಾಭರಣವನ್ನ ಕೊಂಡೊಯ್ಯುವಂತ ಅಗತ್ಯ ಏನಿತ್ತು, 1.5 ಲಕ್ಷ ಹಣ ಕ್ಯಾಶ್ ಯಾವ ಕಾರಣಕ್ಕೆ ತಗೊಂಡೋಗಿದ್ದಾನೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಈ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತಿಲ್ಲ. ಜೊತೆಗೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಇವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ತನಿಖೆಯ ಮುಂದಿನ ಭಾಗವಾಗಿ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ ಅನ್ನೋ ಮಾತನ್ನ ಅಷ್ಟೇ ಸದ್ಯಕ್ಕೆ ಹೇಳ್ತಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.